ನಮಸ್ಕಾರ ವಿದ್ಯಾರ್ಥಿಗಳೇ. ಲಾಸ್ಟ್ ಕ್ಲಾಸ್ನಲ್ಲಿ ನಾನು ನಿಮಗೆ ಭಾರತದ ಎಡಪಂಥೀಯ ಪಕ್ಷಗಳ ಬಗ್ಗೆ ಮಾಹಿತಿ ಕೊಟ್ಟಿದ್ದೆ. ಇವತ್ತಿನ ಈ ಸೆಷನ್ನಲ್ಲಿ ಭಾರತದ ಒಂದು ಸರ್ಕಾರದಲ್ಲಿ ನಾವು ಎರಡು ರೀತಿಯಾದಂಥ ಸರ್ಕಾರವನ್ನು ನೋಡ್ತೀವಿ. ಒಂದು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ. ಆ ರಾಜ್ಯ ಸರ್ಕಾರ ಹಾಗೂ ಕೇಂದ್ರ ಸರ್ಕಾರಗಳ ನಡುವೆ ಇರುವಂತಹ ಸಂಬಂಧಗಳು ಏನು, ಯಾವ್ಯಾವ ರೀತಿಯಾದಂಥ ಸಂಬಂಧಗಳಿದ್ದಾವೆ ಅನ್ನೋದ್ರ ಬಗ್ಗೆ ಮಾಹಿತಿ ಕೊಡ್ತೀನಿ. ಮೊದಲಿಗೆ ಕೇಂದ್ರ ಮತ್ತು ರಾಜ್ಯಗಳ ನಡುವಿನ ಸಂಬಂಧಗಳನ್ನು ತಿಳ್ಕೊಳ್ಳೋದಕ್ಕಿಂತ ಮೊದಲು ಭಾರತಕ್ಕೆ ಸ್ವತಂತ್ರ ಬಂದಂಥ ಸಂದರ್ಭದಲ್ಲಿ ಬ್ರಿಟಿಷ್ ಇಂಡಿಯಾದಲ್ಲಿ ಅಂದರೆ ಸ್ವತಂತ್ರ ಪೂರ್ವಕ್ಕೂ ಮೊದಲು ಅಥವಾ ಸ್ವತಂತ್ರ ಬಂದಂಥ ಸಂದರ್ಭದಲ್ಲಿ ಆ ತಕ್ಷಣದಲ್ಲಿ ಅಥವಾ ಒಂದಷ್ಟು ತಿಂಗಳುಗಳ ಕಾಲ ಬ್ರಿಟಿಷ್ ಇಂಡಿಯಾ ಮತ್ತು ದೇಶೀಯ ಸಂಸ್ಥಾನಗಳು ಅಂತ ಎರಡು ರೀತಿಯಾದಂತಹ ರಾಜ್ಯಗಳು ಇದ್ವು. ಅವುಗಳನ್ನು ಭಾರತದ ಒಕ್ಕೂಟದಲ್ಲಿ ವಿಲೀನಗೊಳಿಸಲಾಯಿತು. ಅದರ ಬಗ್ಗೆ ನಾನು ನಿಮಗೆ ದೇಶೀಯ ಸಂಸ್ಥಾನಗಳ ವಿಲೀಕರಣ ಅನ್ನುವಂಥ ಒಂದು ಟಾಪಿಕ್ಕಲ್ಲಿ ನಿಮಗೆ ಹೇಳಿದ್ದೆ. ಭಾರತದ ಒಕ್ಕೂಟಕ್ಕೆ ಸೇರ ಬಯಸುವಂತಹ ಎಲ್ಲ ದೇಶೀಯ ಸಂಸ್ಥಾನಗಳು ಬಂದು ಒಂದು ಒಕ್ಕೂಟಕ್ಕೆ ಸೇರ್ತಾ ಇದ್ದೀವಿ ಅಂತ ಹೇಳಿ ಒಂದು ಒಪ್ಪಂದ ಪತ್ರವನ್ನು ಮತ್ತು ಅದಕ್ಕೆ ಕರಾರುಗಳಿಗೆ ಸಂಬಂಧಪಟ್ಟಂತೆ ಅವರು ಸೈನ್ ಮಾಡಬೇಕಾಗಿತ್ತು. ಯಾವ ರಾಜ್ಯಗಳು ಸೇರಲ್ಲ ಅಂತಂದ್ವು ಅವುಗಳ ವಿರುದ್ಧ ಪೊಲೀಸ್ ಕಾರ್ಯಾಚರಣೆಯನ್ನು ನಡೆಸಿದ್ದಂಥದ್ದು ನಾವು ಇದ್ರ ಬಗ್ಗೆನೂ ಚರ್ಚೆ ಮಾಡಿದ್ವಿ. ಆ ರೀತಿ ಪೊಲೀಸ್ ಕಾರ್ಯಾಚರಣೆ ಮಾಡಿ ಹೈದರಾಬಾದ್, ಜುನಾಗಢ್ ಮತ್ತು ತಿರುವಾಂಕೂರು ಹೀಗೆ ಎಲ್ಲ ಒಂದು ಸಂಸ್ಥಾನಗಳನ್ನು ಒಟ್ಟಾರೆ ಭಾರತ ದೇಶದಲ್ಲಿ ವಿಲೀನ ಮಾಡಲಾಯಿತು. ಆಮೇಲೆ ಕೇಂದ್ರ ಮತ್ತು ರಾಜ್ಯಗಳು ಭಾಷಾವಾರು ಆಧಾರದ ಮೇಲೆ ರಾಜ್ಯಗಳನ್ನು ಸಹ ರಚನೆ ಮಾಡಿರುವಂಥದ್ದು ನಾವು ಇಂದಿನ ಕ್ಲಾಸ್ನಲ್ಲಿ ತಿಳ್ಕೊಂಡಿದ್ದೀವಿ, ಈ ಹಿಂದೆ ಮಾಡಿದಂಥ ಕ್ಲಾಸ್ಗಳಲ್ಲಿ. ಪ್ರಸ್ತುತ ಇವಾಗ ಕೇಂದ್ರ ಮತ್ತು ರಾಜ್ಯಗಳ ನಡುವೆ ಯಾವ ರೀತಿಯಾದಂಥ ಸಂಬಂಧ ಇದೆ ಅನ್ನೋಂಥದ್ದನ್ನು ನಾವು ಈ ಕ್ಲಾಸ್ನಲ್ಲಿ ನೋಡ್ತೀವಿ. ಮೊದಲಿಗೆ ನಮ್ಮ ಭಾರತದಲ್ಲಿ ಈಗ ಪ್ರಸ್ತುತ 2021ಕ್ಕೆ ಸಂಬಂಧಪಟ್ಟ ಹಾಗೆ ಭಾರತದಲ್ಲಿ ಒಟ್ಟು 28 ರಾಜ್ಯಗಳು ಹಾಗೂ 8 ಕೇಂದ್ರಾಡಳಿತ ಪ್ರದೇಶಗಳಿವೆ. ಇವುಗಳ ನಡುವೆ ಹೇಗೆ ಅಥವಾ ಯಾವ ರೀತಿಯಾದಂಥ ಸಂಬಂಧಗಳಿದ್ದಾವೆ ಅನ್ನುವಂಥದ್ದನ್ನು ಒಂದೊಂದಾಗಿ ನೋಡೋಣ. ಮೊದಲಿಗೆ ಕೇಂದ್ರ ಮತ್ತು ರಾಜ್ಯಗಳ ನಡುವೆ ಇರುವಂಥ ಸಂಬಂಧಗಳನ್ನು ನಾವು 6 ವಿಭಾಗಗಳಲ್ಲಿ ಅಥವಾ 6 ವಿಧದಲ್ಲಿ ಅಧ್ಯಯನ ಮಾಡಬಹುದು. ಒಂದು, ಶಾಸನೀಯ ಸಂಬಂಧಗಳು. ಎರಡನೇದಾಗಿ ಆಡಳಿತಾತ್ಮಕ ಸಂಬಂಧಗಳು, ಹಣಕಾಸಿನ ಸಂಬಂಧಗಳು, ವಿಪತ್ಕಾಲದ ಸಂಬಂಧಗಳು, ನ್ಯಾಯಾಂಗ ಸಂಬಂಧಗಳು ಮತ್ತು ರಕ್ಷಣಾ ಸಂಬಂಧಗಳು. ಹೀಗೆ 6 ಬಗೆಯ ಅಥವಾ 6 ವಿಧದ ಸಂಬಂಧಗಳನ್ನು ನಾವು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ನಡುವೆ ಕಾಣಬಹುದು. ಅದರಲ್ಲಿ ಮೊದಲನೇದಾಗಿ ಶಾಸನೀಯ ಸಂಬಂಧಗಳು. ಇಂಗ್ಲೀಷ್ನಲ್ಲಿ ಇದನ್ನು ಲೆಜಿಸ್ಲೇಟಿವ್ ರಿಲೇಷನ್ಸ್ ಅಂತ ಹೇಳಿ ಕರಿತೀವಿ. ಇದಕ್ಕೆ ಸಂಬಂಧಪಟ್ಟ ಹಾಗೆ ನಮ್ಮ ಭಾರತದ ಸಂವಿಧಾನದ 245ನೇ ವಿಧಿಯಿಂದ 255ರವರೆಗಿನ ವಿಧಿಗಳವರೆಗೆ ಕೇಂದ್ರ ಮತ್ತು ರಾಜ್ಯಗಳ ನಡುವೆ ಇರುವಂತಹ ಶಾಸನೀಯ ಸಂಬಂಧಗಳಿಗೆ ಸಂಬಂಧಿಸಿದೆ. ಮತ್ತು ಸಂವಿಧಾನದ 7ನೇ ಅನುಸೂಚಿಯಲ್ಲೂ ಸಹ ಕೇಂದ್ರ ಮತ್ತು ರಾಜ್ಯಗಳ ನಡುವೆ ಅಧಿಕಾರ ವಿಭಜನೆಗೆ ಸಂಬಂಧಪಟ್ಟ ಹಾಗೆ 3 ಪಟ್ಟಿಗಳನ್ನು ಕೊಟ್ಟಿದ್ದಾರೆ. ಆ 3 ಪಟ್ಟಿಗಳು ಯಾವ್ಯಾವುದು ಅಂದರೆ, ಒಂದು ಕೇಂದ್ರ ಪಟ್ಟಿ, ಇದರಲ್ಲಿ ಒಟ್ಟು 97 ವಿಷಯಗಳಿದ್ದಾವೆ. ಮತ್ತೊಂದು ರಾಜ್ಯ ಪಟ್ಟಿ, ಇದರಲ್ಲಿ 59 ವಿಷಯಗಳಿದ್ದಾವೆ. ಮೂರನೇದಾಗಿ ಸಮವರ್ತಿ ಪಟ್ಟಿ, ಇದರಲ್ಲಿ 52 ವಿಷಯಗಳಿದ್ದಾವೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ನಿಮಗೆ ಲೈಬ್ರರಿನಲ್ಲಿ ಸಿಗುವಂತಹ ಬುಕ್ಸ್ನಲ್ಲಿ ಈ ಅಂಕಿ ಅಂಶಗಳಲ್ಲಿ ತಪ್ಪಿರುತ್ತೆ. ಕಾರಣ ಏನು ಅಂತಂದರೆ, ಅದು ಹೆಚ್ಚು ಕಡಿಮೆ 2004ರಲ್ಲೇನೋ ಬುಕ್ಕು ಪಬ್ಲಿಷರ್ ಆಗಿರೋವಂಥದ್ದು. ಈಗ ಇವೆಲ್ಲ ಮಾಹಿತಿಗಳು ಇವತ್ತಿನವು, ಅಂದರೆ ಅಪ್ ಟು ಡೇಟ್ ಇರುವಂಥವು. ಸೊ ಹಾಗಾಗಿ ಕನ್ಫ್ಯೂಷನ್ಸ್ ಬೇಡ. ಸೇಮ್ ಇವಾಗ ನಾನು ಏನು ಅಂಕಿ ಅಂಶಗಳನ್ನು ಕೊಟ್ಟಿದ್ದೀನೋ ಅದನ್ನೇ ತಗೊಳ್ಳಿ. ಇನ್ನು ಈ ಒಂದು ಕೇಂದ್ರ ಪಟ್ಟಿ ಮತ್ತು ರಾಜ್ಯ ಪಟ್ಟಿಯಲ್ಲಿ ಇರುವಂತಹ ಒಂದು ವಿಷಯಗಳಿಗೆ ಸಂಬಂಧಪಟ್ಟ ಹಾಗೆ ನಾವು ನೋಡೋದಾದರೆ, ಮೊದಲಿಗೆ ಕೇಂದ್ರ ಪಟ್ಟಿ. ಕೇಂದ್ರ ಪಟ್ಟಿಯಲ್ಲಿ ಏನಾಗುತ್ತೆ ಅಂತಂದರೆ, ಒಟ್ಟು ರಕ್ಷಣೆ, ವಿದೇಶಾಂಗ ನೀತಿ, ನಾಣ್ಯ, ಅಂಚೆ, ತಂತಿ, ರೈಲ್ವೆ, ವಾಯು ಸಾರಿಗೆ, ಪೌರತ್ವ, ಅಣುಶಕ್ತಿ, ವಿದೇಶಿ ವ್ಯಾಪಾರ, ರಾಯಭಾರ ಸಂಬಂಧ, ವಿಶ್ವಸಂಸ್ಥೆ, ಆಕಾಶವಾಣಿ, ದೂರದರ್ಶನ, ಹೀಗೆ ಒಟ್ಟು 97 ವಿಷಯಗಳು ಕೇಂದ್ರ ಪಟ್ಟಿಯಲ್ಲಿ ಬರ್ತವೆ. ಇವುಗಳೆಲ್ಲವೂ ರಾಷ್ಟ್ರೀಯ ಮಹತ್ವವನ್ನು ಪಡ್ಕೊಂಡಿರೋದ್ರಿಂದ ಅವುಗಳನ್ನು ಕೇಂದ್ರ ಪಟ್ಟಿಗೆ ಸೇರಿಸಲಾಗಿದೆ. ಮತ್ತೊಂದು ರಾಜ್ಯ ಪಟ್ಟಿ. ಇದರಲ್ಲಿ ಕೃಷಿ, ಶಿಕ್ಷಣ, ಭೂಕಂದಾಯ, ಪೊಲೀಸ್, ನ್ಯಾಯ ವಿತರಣೆ, ಜೈಲುಗಳು, ಸ್ಥಳೀಯ ಸರ್ಕಾರಗಳು, ಸಾರ್ವಜನಿಕ ಆರೋಗ್ಯ, ನೀರಾವರಿ, ಅರಣ್ಯಗಳು ಮುಂತಾದಂತಹ 59 ವಿಷಯಗಳು ರಾಜ್ಯಪಟ್ಟಿಯಲ್ಲಿರ್ತವೆ. ಇವುಗಳ ಬಗ್ಗೆಗೆ ಕಾಯ್ದೆ ಮಾಡುವಂತಹ ಅಧಿಕಾರ, ಅಂದರೆ ಈ ವಿಷಯಗಳ ಮೇಲೆ ಕಾಯ್ದೆ ಮಾಡುವಂತಹ ಅಧಿಕಾರ ರಾಜ್ಯ ಸರ್ಕಾರಕ್ಕೆ ಸೇರಿರುತ್ತೆ.
ಇನ್ನು ಮೂರನೇದಾಗಿ ಕೊನೆಯದಾಗಿ ಸಮವರ್ತಿ ಪಟ್ಟಿ. ಇದರಲ್ಲಿ ಕ್ರಿಮಿನಲ್ ಕಾಯ್ದೆ, ಪ್ರತಿಬಂಧಕ ಕಾಯ್ದೆಗಳು, ವಿವಾಹ ವಿಚ್ಛೇದನ, ಕುಟುಂಬ ಯೋಜನೆ, ಕಾರ್ಮಿಕರ ಕಲ್ಯಾಣ, ವಿಶ್ವವಿದ್ಯಾನಿಲಯಗಳು, ತಾಂತ್ರಿಕ ಮತ್ತು ವೈದ್ಯಕೀಯ ಶಿಕ್ಷಣ, ಔಷಧಗಳು, ಆಂತರಿಕ ಜಲಮಾರ್ಗಗಳು, ಆಹಾರ ವಸ್ತುಗಳು, ಸುದ್ದಿಪತ್ರಿಕೆಗಳು, ಇವೇ ಮೊದಲಾದಂಥ ಸುಮಾರು 52 ವಿಷಯಗಳು ಇದ್ದಾವೆ. ಈ ಸಮವರ್ತಿ ಪಟ್ಟಿಗೆ ಒಂದು ವಿಶೇಷತೆ ಏನು ಅಂತಂದರೆ, ಈ ಪಟ್ಟಿಯಲ್ಲಿರುವಂತಹ ವಿಷಯಗಳ ಮೇಲೆ ಶಾಸನ ರೂಪಿಸುವಂತಹ ಅಧಿಕಾರ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಎರಡಕ್ಕೂ ಇದೆ. ಒಂದು ನೆನ್ಪಿಟ್ಕೊಳ್ಳಿ, ಈ ಒಂದು ಪಟ್ಟಿಯಲ್ಲಿ ಬರುವಂತಹ ವಿಷಯಗಳ ಮೇಲೆ ಶಾಸನ ಮಾಡುವಂಥದ್ದು ಅಥವಾ ಶಾಸನ ರೂಪಿಸುವಂಥದ್ದು, ಮಸೂದೆ ಮಂಡಿಸುವಂಥದ್ದು ಅಥವಾ ಕಾಯ್ದೆಯನ್ನಾಗಿ ಹೊರಗೆ ತರುವಂತಹ ಅಧಿಕಾರ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳೆರಡಕ್ಕೂ ಇರುತ್ತೆ. ಕೇಂದ್ರ ಪಟ್ಟಿಯಲ್ಲಿ ಬರುವಂತಹ ವಿಷಯಗಳಿಗೆ ಕೇಂದ್ರ ಸರ್ಕಾರನೇ ಕಾಯ್ದೆಯನ್ನು ರೂಪಿಸುತ್ತೆ. ರಾಜ್ಯ ಪಟ್ಟಿಯಲ್ಲಿ ಬರುವಂತಹ ವಿಷಯಗಳ ಮೇಲೆ ರಾಜ್ಯ ಸರ್ಕಾರನೇ ಕಾಯ್ದೆಗಳನ್ನು ಅಥವಾ ಮಸೂದೆಗಳನ್ನು ಮಂಡಿಸುವಂತಹ, ಕಾಯ್ದೆಗಳನ್ನು ಹೊರತರುವಂತಹ ಅಧಿಕಾರವನ್ನು ಹೊಂದಿರುತ್ತೆ. ಆದರೆ ಸಮವರ್ತಿ ಪಟ್ಟಿಯಲ್ಲಿ ಎರಡೂ ಸರ್ಕಾರಗಳಿಗೂ ಅಧಿಕಾರ ಇರುತ್ತೆ. ಆದರೆ ಇದರಲ್ಲಿ ಸ್ವಲ್ಪ ಗೊಂದಲಗಳು ಬರ್ತವೆ. ಅದಕ್ಕೆ ಸಂಬಂಧಪಟ್ಟಂತೆ ನಾವು ಮುಂದೆ ನೋಡೋಣ. ಅದಕ್ಕೆ ಸಂಬಂಧಪಟ್ಟ ಹಾಗೆ ನಾವಿಲ್ಲಿ ನೋಡೋದು 246ನೇ ವಿಧಿಯ ಪ್ರಕಾರ ರಾಜ್ಯ ಪಟ್ಟಿಯಲ್ಲಿ ಇರುವ ಅಥವಾ ಇಲ್ಲದಿರುವ ಯಾವುದೇ ವಿಷಯದ ಮೇಲೆ ಕೇಂದ್ರ ಸರ್ಕಾರಕ್ಕೆ ಕಾನೂನು ಮಾಡುವ ಅಧಿಕಾರ ಇರುತ್ತೆ. ಅಂದರೆ ಸಂವಿಧಾನದ 246ನೇ ವಿಧಿ ಏನು ಹೇಳುತ್ತೆ ಅಂದರೆ, ರಾಜ್ಯ ಪಟ್ಟಿಯಲ್ಲಿ ಇರುವ ಅಥವಾ ಇಲ್ಲದಿರುವ, ಇರಬಹುದು ಅಥವಾ ಇಲ್ಲದೇ ಇರಬಹುದು, ಅಂತಹ ವಿಷಯದ ಮೇಲೆ, ಅಂತಹ ಯಾವುದೇ ವಿಷಯ ಆಗಿರ್ಬೋದು, ಕೇಂದ್ರ ಸರ್ಕಾರಕ್ಕೆ ಕಾನೂನು ಮಾಡೋ ಅಧಿಕಾರ ಇರುತ್ತೆ. ಅಂದರೆ ರಾಜ್ಯ ಪಟ್ಟಿಯಲ್ಲಿ ಇರುವಂತಹ ವಿಷಯಗಳ ಮೇಲೆ ರಾಜ್ಯ ಸರ್ಕಾರ ಮಾಡಬಹುದು, ಆದರೆ ಕೇಂದ್ರ ಸರ್ಕಾರಕ್ಕೂ ಕಾಯ್ದೆ ಮಾಡುವಂಥ ಅಧಿಕಾರ ಇದೆ ಅಂತ ಈ ಒಂದು ವಿಧಿ ಹೇಳುತ್ತೆ. ಇನ್ನು 248ನೇ ವಿಧಿಯ ಪ್ರಕಾರ ಸಂವಿಧಾನದಲ್ಲಿ ನಮೂದಿಸದೇ ಇರುವ ಅಧಿಕಾರವನ್ನು, ಅಂದರೆ ರಾಜ್ಯ ಪಟ್ಟಿಯಲ್ಲೂ ಇರಲ್ಲ, ಕೇಂದ್ರ ಪಟ್ಟಿಯಲ್ಲೂ ಇರಲ್ಲ, ಸಮವರ್ತಿ ಪಟ್ಟಿಯಲ್ಲೂ ಇರೋದಿಲ್ಲ, ಆ ರೀತಿ ಎಲ್ಲೂ ನಮೂದಿಸದೇ ಇರುವಂತಹ ಅಧಿಕಾರವನ್ನು ಉಳಿಕೆ ಅಧಿಕಾರ ಅಂತ ಹೇಳಿ ಕರೀತಾರೆ. ರೆಸಿಡರಿ ಪವರ್ ಅಂತ ಹೇಳ್ತೀವಿ. ಅವುಗಳ ಮೇಲೆ ಅಧಿಕಾರವನ್ನು ಸಂಸತ್ತಿಗೆ ಕೊಡಲಾಗಿದೆ. ಅವುಗಳ ಮೇಲೆ ಕಾಯ್ದೆಯನ್ನು ರೂಪಿಸುವಂತಹ, ಕಾಯ್ದೆಯನ್ನು ಜಾರಿಗೆ ತರುವಂತಹ, ಮಸೂದೆಯನ್ನು ಮಂಡಿಸುವಂತಹ ಎಲ್ಲ ಅಧಿಕಾರವನ್ನು ಸಂಸತ್ತಿಗೆ ಅಂದರೆ ಕೇಂದ್ರ ಸರ್ಕಾರಕ್ಕೆ ಕೊಡಲಾಗಿದೆ. ಇನ್ನು 201ನೇ ವಿಧಿಯ ಅನ್ವಯ ರಾಜ್ಯ ಶಾಸಕಾಂಗಗಳು ಅಂಗೀಕರಿಸಿದಂತಹ ಕೆಲವು ಮಸೂದೆಗಳನ್ನು ಅನೂರ್ಜಿತಗೊಳಿಸುವ ಅಧಿಕಾರ ರಾಷ್ಟ್ರಪತಿಗೆ ಇದೆ ಅಂತ ಹೇಳುತ್ತೆ. 201ನೇ ವಿಧಿ ಏನು ಹೇಳುತ್ತೆ ಅಂದರೆ, ರಾಜ್ಯ ಶಾಸಕಾಂಗಗಳು ಅಂಗೀಕರಿಸಿದಂತಹ ಒಂದು ರಾಜ್ಯ ಶಾಸಕಾಂಗಗಳು ಏನು ಮಸೂದೆ ಕಾಯ್ದೆ ಮಾಡಿದ್ರು ಅದನ್ನು ಕೇಂದ್ರ ಸರ್ಕಾರ ಒಪ್ಕೊಳ್ಬೇಕು. ಅದು ಒಪ್ಕೊಂಡ ಮೇಲೇ ಅಂದರೆ ರಾಷ್ಟ್ರಪತಿ ಒಪ್ಕೋಬೇಕು, ಕೇಂದ್ರ ಸರ್ಕಾರ ಒಪ್ಕೊಂಡು ಆಮೇಲೆ ಅದು ರಾಷ್ಟ್ರಪತಿಯವರೆಗೆ ಹೋಗುವಂಥದ್ದು. ಆದರೆ ರಾಷ್ಟ್ರಪತಿಯವರು ಅಂತಹ ಯಾವುದೇ ಕೆಲವು ಮಸೂದೆಗಳು ಸರಿ ಇಲ್ಲ ಅಥವಾ ಏನಾದರೂ ತಿದ್ದುಪಡಿ ಆಗಬೇಕು, ಇನ್ನೊಂದು ಮತ್ತೊಂದು ಯಾವುದೇ ಒಂದು ರೀಸನನ್ನು ಕೊಟ್ಟು ಅನೂರ್ಜಿತಗೊಳಿಸುವ, ಅದನ್ನು ಕ್ಯಾನ್ಸಲ್ ಮಾಡುವಂತಹ ಅಧಿಕಾರ ರಾಷ್ಟ್ರಪತಿಗೆ ಇದೆ. ಮತ್ತು ಮೇಲಿನ 3 ಪಟ್ಟಿಗಳಲ್ಲಿ ಬಾರದೇ ಇರುವ ವಿಷಯಗಳ ಮೇಲೂ ಕಾನೂನನ್ನು ರೂಪಿಸುವಂತಹ ಶೇಷಾಧಿಕಾರ, ಅದನ್ನು ಉಳಿಕೆ ಅಧಿಕಾರನು ಅಂತಲೂ ಹೇಳ್ಬೋದು, ಕೇಂದ್ರಕ್ಕೇ ಕೊಟ್ಟಿದ್ದಾರೆ. ಅಂದರೆ ಮೇಲಿನ 3 ಪಟ್ಟಿಗಳು ಏನು ಕೇಂದ್ರ ಪಟ್ಟಿ, ರಾಜ್ಯ ಪಟ್ಟಿ ಮತ್ತು ಸಮವರ್ತಿ ಪಟ್ಟಿ ಇರುತ್ತೋ ಅದರಲ್ಲಿ ಬಾರದೇ ಇರುವಂತಂದರೆ ಅಲ್ಲಿ ಎಲ್ಲೂ ಮೆನ್ಷನ್ ಆಗದೆ ಇರುವಂತಹ ಒಂದು ವಿಷಯದ ಮೇಲೆ ಕಾನೂನನ್ನು ರೂಪಿಸುವಂತಹ ಅಧಿಕಾರ ಕೇಂದ್ರಕ್ಕೇ ಕೊಡಲಾಗಿದೆ. ಆಯಿತಾ? ಇದಿಷ್ಟು ಕೇಂದ್ರ ಮತ್ತು ರಾಜ್ಯಗಳ ನಡುವಿನ ಒಂದು ಶಾಸನೀಯ ಸಂಬಂಧಗಳಿಗೆ ಸಂಬಂಧಪಟ್ಟಂತೆ. ಆದರೆ ಇಲ್ಲಿ ಇನ್ನೊಂದು ವಿಚಾರ ನೀವು ನೆನ್ಪಿಟ್ಕೋಬೇಕು. 201ನೇ ವಿಧಿ ಏನು ಹೇಳ್ತಾ ಇದೆ ಅಂತಂದರೆ, ರಾಜ್ಯ ಶಾಸಕಾಂಗಗಳು ಅಂಗೀಕರಿಸಿರುವಂತಹ ಮಸೂದೆಗಳನ್ನು ಅನೂರ್ಜಿತಗೊಳಿಸುವ ಅಧಿಕಾರ ರಾಷ್ಟ್ರಪತಿಗಿದೆ. ಅಂದರೆ ಇವೆಲ್ಲವೂ ಹೇಳ್ತಾ ಇರೋವಂಥದ್ದು ಒಂದು ರೀತಿಯಲ್ಲಿ ಕೇಂದ್ರ ಸರ್ಕಾರಕ್ಕೇ ಹೆಚ್ಚಿನ ಒಂದು ಅಧಿಕಾರ ಇದೆ ಅನ್ನುವಂಥದ್ದನ್ನು ಹೇಳುತ್ತೆ. ಸೊ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ನಡುವೆ ಈ ಒಂದು ಶಾಸನೀಯ ಸಂಬಂಧಗಳಿಗೆ ಸಂಬಂಧಪಟ್ಟಂತೆ ಘರ್ಷಣೆಗಳು ಉಂಟಾಗ್ತವೆ. ಅದಕ್ಕೆ ಸಂಬಂಧಪಟ್ಟಂತಹ ಮಾಹಿತಿಯನ್ನು ಈಗ ನಾನು ಒಂದೊಂದಾಗಿ ಕೊಡ್ತೀನಿ. ಇಲ್ಲಿ ಒಂದು ರಾಜ್ ಮನ್ನಾರ್ ಸಮಿತಿ ಅಂತ ಒಂದು ಸಮಿತಿಯನ್ನು 1969ರಲ್ಲಿ ನೇಮಕ ಮಾಡಲಾಗತ್ತೆ. ಯಾಕೆ ಏನು ಮಾಡ್ತಾರೆ ಅಂತಂದರೆ, ಕೇಂದ್ರ ಮತ್ತು ರಾಜ್ಯಗಳಲ್ಲಿ
ಕಾಂಗ್ರೆಸ್ ಸರ್ಕಾರಗಳು ಅಧಿಕಾರದಲ್ಲಿದ್ದಾಗ ಯಾವುದೇ ರೀತಿಯಾದಂಥ, ಅದರಲ್ಲೂ ಶಾಸನೀಯ ಸಂಬಂಧಗಳಿಗೆ ಸಂಬಂಧಪಟ್ಟಂತೆ ಯಾವುದೇ ಘರ್ಷಣೆ ಅಥವಾ ಗಲಾಟೆಗಳು ಅಥವಾ ಗೊಂದಲಗಳೋ ವಿವಾದಗಳೋ ಉಂಟಾಗಲಿಲ್ಲ. ಆದರೆ ಯಾವಾಗ 1967ರ ನಂತರದಲ್ಲಿ, ಅಂದರೆ ನೆಹರೂರವರ ಕಾಲವಾದ ನಂತರದಲ್ಲಿ ರಾಜ್ಯಗಳಲ್ಲಿ ಕಾಂಗ್ರೆಸ್ಸೇತರ ಸರ್ಕಾರಗಳು ಅಧಿಕಾರಕ್ಕೆ ಬಂದುವೋ, ಅಲ್ಲಿಂದ ಮುಂದಕ್ಕೆ ಆ ಒಂದು ಸರ್ಕಾರಗಳು ಕಾಂಗ್ರೆಸ್ ಪಕ್ಷದ ಒಂದು ಸರ್ವಾಧಿಕಾರ ಧೋರಣೆಯನ್ನು ವಿರೋಧಪಡಿಸೋದಕ್ಕೆ ಮುಂದಾಗ್ತವೆ. ಜೊತೆಗೆ ರಾಜ್ಯಗಳಿಗೆ ಹೆಚ್ಚಿನ ಸ್ವಾಯತ್ತತೆಯನ್ನು ಕೊಡಬೇಕು ಅಂತ ಹೇಳಿ ಸರ್ಕಾರದ ಮೇಲೆ, ಅದರಲ್ಲೂ ಕೇಂದ್ರ ಸರ್ಕಾರದ ಮೇಲೆ ಹೆಚ್ಚಿನ ಒತ್ತಡವನ್ನು ತರ್ತವೆ. ಅದಕ್ಕೂ ಮೊದಲು ಕೇಂದ್ರದಲ್ಲಿ ಮತ್ತು ರಾಜ್ಯಗಳಲ್ಲಿ ಒಂದೇ ಸರ್ಕಾರ ಇರ್ತಿತ್ತು. ಅಂದರೆ ಅಲ್ಲೂ ಕಾಂಗ್ರೆಸ್ಸು, ಇಲ್ಲೂ ಕಾಂಗ್ರೆಸ್. ಸೊ ಹಾಗೆ ಒಂದೇ ಮೆಂಟಾಲಿಟಿ ಅಥವಾ ಒಂದೇ ಪಕ್ಷ ಅಂತಂದಾಗ ಅವ್ರು ಹೇಳಿದ್ದನ್ನು ಇವ್ರು ಒಪ್ಕೊಳ್ತಾರೆ. ಆದರೆ ಬೇರೆ ಬೇರೆ ವಿಪಕ್ಷಗಳು ಇದ್ದಾಗ ಇಲ್ಲಿ ಗೊಂದಲಗಳು ಅಥವಾ ವಿವಾದಗಳು ಉಂಟಾಗೋದು ಸರ್ವೇ ಸಾಮಾನ್ಯ. ಇಲ್ಲೂ ಆಗೋದು ಹಾಗೇನೆ. 1967ರ ನಂತರ ಕಾಂಗ್ರೆಸ್ಸೇತರ ಪಕ್ಷಗಳು ರಾಜ್ಯಗಳಲ್ಲಿ ಬರ್ತವೆ. ಅವುಗಳು ಸೆಂಟ್ರಲ್ನಲ್ಲಿ ಕೂತ್ಕೊಂಡಿರುವಂಥ ಅಥವಾ ಅಧಿಕಾರದಲ್ಲಿದ್ದಂತಹ ಕಾಂಗ್ರೆಸ್ ಪಕ್ಷದ ಒಂದು ಸರ್ವಾಧಿಕಾರವನ್ನು ವಿರೋಧಪಡಿಸೋದಕ್ಕೆ ಮುಂದಾಗ್ತವೆ. ಅದಕ್ಕೋಸ್ಕರನೇ 1969ರಲ್ಲಿ ತಮಿಳುನಾಡಿನ DMK ಸರ್ಕಾರ ಮದ್ರಾಸ್ನ ಹೈಕೋರ್ಟ್ನ ಮುಖ್ಯ ನ್ಯಾಯಾಧೀಶರಾಗಿದ್ದಂತಹ PV ರಾಜಮನ್ನಾರ್ ಅವರ ಅಧ್ಯಕ್ಷತೆಯಲ್ಲಿ ಒಂದು ಸಮಿತಿಯನ್ನು ರಚನೆ ಮಾಡ್ತಾರೆ. ಆ ಸಮಿತಿಯ ಕೆಲಸ ಏನಾಗಿತ್ತು ಅಂತಂದರೆ, ರಾಜ್ಯ ಮತ್ತು ಕೇಂದ್ರಗಳ ಸಂಬಂಧಗಳ ಒಂದು ಬಲವರ್ಧನೆಯ ಬಗ್ಗೆ ಶಿಫಾರಸು ಮಾಡಬೇಕಾಗಿತ್ತು. ಅವುಗಳ ನಡುವೆ ಸಾಮರಸ್ಯ ಮೂಡಿಸುವಂತಹದ್ದು ಏನು ವರದಿ ಅಥವಾ ಏನು ಶಿಫಾರಸುಗಳನ್ನು ಕೊಡ್ತೀರಾ, ಅದರ ಬಗ್ಗೆ ನೀವು ಇಲ್ಲಿ ಏನು ಮಾಡಬೇಕು, ವರದಿಯನ್ನು ಸಲ್ಲಿಸಬೇಕು ಅಂತ ಹೇಳ್ತಾರೆ. ಕೊನೆಗೆ ಸಮಿತಿ 1971ರಲ್ಲಿ ಸುಮಾರು 297 ಪುಟಗಳುಳ್ಳ ಒಂದು ವರದಿಯನ್ನು DMK ಸರ್ಕಾರಕ್ಕೆ ಸಲ್ಲಿಸುತ್ತೆ. ಅದರಲ್ಲಿ ಏನಿರುತ್ತೆ ಅಂತಂದರೆ, ಶಿಫಾರಸುಗಳು ಸಂವಿಧಾನದಲ್ಲಿ ನಮೂದಿಸದೆ ಬಿಟ್ಟಿರುವಂಥ ಅಧಿಕಾರಗಳನ್ನು, ಅಂದರೆ ಉಳಿಕೆ ಅಧಿಕಾರ ಅಂತ ನಾವೇನು ಹೇಳ್ತೀವಿ, ಅವುಗಳನ್ನು ರಾಜ್ಯಗಳಿಗೆ ಕೊಡಬೇಕು ಅಂತ ಹೇಳಿದ್ರು. ಆದರೆ ಇದಕ್ಕೂ ಮೊದಲು ಸಂವಿಧಾನದಲ್ಲಿ ಏನು ನಮೂದನೆ ಮಾಡಿದ್ದಾರೆ ಅಂದರೆ ಕೇಂದ್ರ ಸರ್ಕಾರಕ್ಕೆ ಅಂತ ಹೇಳಿ ಕೊಟ್ಟಿದ್ದಾರೆ. ಆದರೆ ಇವರೆಲ್ಲಿ ಕೇಳ್ತಾ ಇದ್ದಾರೆ, ರಾಜ್ಯ ಸರ್ಕಾರಗಳಿಗೆ ಕೊಡಿ ಅಂತ ಕೇಳ್ತಾ ಇದ್ದಾರೆ. ಮತ್ತು ಕೇಂದ್ರ ಪಟ್ಟಿಯಲ್ಲಿ ಬರುವಂತಹ ಖನಿಜಗಳ ಒಂದು ಅಭಿವೃದ್ಧಿ, ತೈಲ, ಸ್ಟಾಕ್ ಎಕ್ಸ್ಚೇಂಜು, ಇವುಗಳನ್ನು ಸಹ ರಾಜ್ಯ ಪಟ್ಟಿಗೆ ವರ್ಗಾಯಿಸಬೇಕು ಅಂತ ಕೇಳ್ತಾರೆ. ಮತ್ತು ಸಮವರ್ತಿ ಪಟ್ಟಿಯಲ್ಲಿರುವಂತಹ ವಿವಾಹ ವಿಚ್ಛೇದನ, ಕಾರ್ಮಿಕ ಸಂಘಗಳು, ಕಾರ್ಮಿಕ ವಿವಾದಗಳು, ಸಾಮಾಜಿಕ ವಿಮೆ, ಧಾರ್ಮಿಕ ಸಂಸ್ಥೆ, ಇವುಗಳನ್ನು ಸಹ ಅದಕ್ಕೇನೆ ವರ್ಗಾಯಿಸಬೇಕು ಅಂತ ಕೇಳ್ತಾರೆ. ಮತ್ತು ಸಂವಿಧಾನದ 200 ಮತ್ತು 201ನೇ ವಿಧಿಗಳನ್ನು, ಯಾಕೆ ಅಂತಂದರೆ ಇಲ್ಲಿ ಹೆಚ್ಚು ಕೇಂದ್ರ ಸರ್ಕಾರಕ್ಕೆ ರಾಜ್ಯ ಸರ್ಕಾರಗಳ ಮೇಲೆ ಕಂಟ್ರೋಲ್ ಮಾಡುವಂಥ ಪವರನ್ನು ಈ 2 ವಿಧಿಗಳು ಕೊಟ್ಟಿದ್ದಾವೆ. ಸೊ ಹಾಗಾಗಿ ಆ 2 ವಿಧಿಗಳನ್ನು ರದ್ದುಪಡಿಸಬೇಕು ಅಂತ ಹೇಳಿ ಕೇಳ್ತಾರೆ. ಆದರೆ ಈ ಒಂದು ವರದಿ ಕೊಟ್ಟಂತಹ ಶಿಫಾರಸುಗಳು ದೇಶದ ಏಕತೆ ಮತ್ತು ಸಮಗ್ರತೆಯನ್ನು ಕಾಪಾಡೋದಕ್ಕೆ ನಮಗೆ ಬಲಿಷ್ಠ ಕೇಂದ್ರ ಸರ್ಕಾರ ಬೇಕು. ಹಂಗೇನಾದರೂ ನಾವು ಈ ಒಂದು ಶಿಫಾರಸುಗಳನ್ನು ಜಾರಿಗೆ ತಂದಿದ್ದೇ ಆದರೆ ಅದು ದೇಶದ ಸಮಗ್ರತೆಗೆ ಧಕ್ಕೆ ಉಂಟಾಗುತ್ತೆ ಅಂತ ಹೇಳಿ ಆ ವರದಿಗೆ ಹೆಚ್ಚಿನ ಮನ್ನಣೆಯನ್ನು ಇವರು ಕೊಡಲಿಲ್ಲ. ಅದಾದಮೇಲೆ ಮತ್ತು ಇನ್ನೂ ಒಂದು ಸಮಿತಿಯನ್ನು ನೇಮಕ ಮಾಡಲಾಗತ್ತೆ, RS ಸರ್ಕಾರೀಯ ಸಮಿತಿ ಅಂತ 1880-85ರಲ್ಲಿ, ಅಂದರೆ ಆ ಒಂದು ಇನ್ ಬಿಟ್ವೀನ್ ಪೀರಿಯಡಲ್ಲಿ. ಇದನ್ನು ಯಾರು ಮಾಡಿದ್ರು, ಯಾಕೆ ಮಾಡಿದ್ರು ಅಂತಂದರೆ, ತಮಿಳುನಾಡಿನ DMK ಸರ್ಕಾರ ಆಗಿರ್ಬೋದು, ಬಂಗಾಳದ ಮುಖ್ಯಮಂತ್ರಿ ಜ್ಯೋತಿ ಬಸು ಅವರಾಗಿರ್ಬೋದು, ಅಂದಿನ ಕರ್ನಾಟಕದ D ದೇವರಾಜ ಅರಸೂರ್ ಅವರಾಗಿರ್ಬೋದು, ರಾಮಕೃಷ್ಣ ಹೆಗಡೆ ಅವರಾಗಿರ್ಬೋದು, ಇವರೆಲ್ಲರೂ ರಾಜ್ಯಗಳಿಗೆ ಹೆಚ್ಚಿನ ಸ್ವಾಯತ್ತತೆಯನ್ನು ಕೇಳ್ತಾರೆ. ಮತ್ತು ರಾಜ್ಯ ಪಟ್ಟಿಯ ವಿಷಯಗಳನ್ನು ಕೇಂದ್ರ ಪಟ್ಟಿಗೆ ವರ್ಗಾಯಿಸಬಾರ್ದು ಅಂತ ಹೇಳಿ ಹಲವಾರು ಬೇಡಿಕೆಗಳು, ಮತ್ತು ರಾಷ್ಟ್ರಪತಿ ಆಗಿರಲಿ ರಾಜ್ಯಪಾಲರಾಗಿರಲಿ ಅನಗತ್ಯವಾಗಿ ರಾಜ್ಯದ ಶಾಸಕಾಂಗಗಳಲ್ಲಿ ಹಸ್ತಕ್ಷೇಪವನ್ನು ಮಾಡಬಾರ್ದು ಅಂತ ಹೇಳಿ ಸಾಕಷ್ಟು ಒಂದು ವಿಚಾರಗಳನ್ನು, ಬೇಡಿಕೆಗಳನ್ನು ಸರ್ಕಾರದ ಮುಂದಿಡ್ತಾರೆ. ಈ ಒಂದು ಕಾರಣದಿಂದಾಗಿ ಕೇಂದ್ರ ಸರ್ಕಾರ ಏನು ಮಾಡುತ್ತೆ ಅಂದರೆ 1980ರಲ್ಲಿ ಸುಪ್ರೀಂ ಕೋರ್ಟ್ನ ನ್ಯಾಯಾಧೀಶರಾಗಿದ್ದಂತಹ RS ಸರ್ಕಾರೀಯ ಅವರ ನೇತೃತ್ವದಲ್ಲಿ ಒಂದು ಆಯೋಗವನ್ನು ನೇಮಿಸುತ್ತೆ. ಆ ಒಂದು ಸಮಿತಿ 1985ರಲ್ಲಿ ತನ್ನ ವರದಿಯನ್ನು ಸರ್ಕಾರಕ್ಕೆ ಸಲ್ಲಿಸುತ್ತೆ. ಅದರಲ್ಲಿ ಏನೇನಿರುತ್ತೆ ಅಂತಂದರೆ, ಸಮವರ್ತಿ ಪಟ್ಟಿಯಲ್ಲಿರುವಂಥ ವಿಷಯಗಳ ಮೇಲೆ ಕೇಂದ್ರ ಸರ್ಕಾರ ಕಾನೂನು ಮಾಡೋದಕ್ಕಿಂತಲೂ ಮೊದಲು ರಾಜ್ಯಗಳ ಜೊತೆಗೆ ಸಮಾಲೋಚನೆ ಮಾಡಬೇಕು ಅಂತ ಹೇಳುತ್ತೆ. ಅಂದರೆ ಸಮವರ್ತಿ ಪಟ್ಟಿಯಲ್ಲಿ ಕಾನೂನು ಮಾಡುವಂಥ ಅಧಿಕಾರ 2 ಗೌರ್ಮೆಂಟ್ಸ್ಗೂ ಇದೆ, ಸೆಂಟ್ರಲ್ ಮತ್ತು ಸ್ಟೇಟ್ಗೆ. ಆದರೆ ಇವರು ಏನು ಹೇಳ್ತಾರೆ, ಕೇಂದ್ರ ಸರ್ಕಾರ ಏನಾದರೂ ಯಾವುದಾದ್ರೂ ಒಂದು ವಿಚಾರದ ಬಗ್ಗೆ
ಅಂದರೆ ವಿಷಯದ ಬಗ್ಗೆ ಕಾನೂನನ್ನು ರಚನೆ ಮಾಡೋದಕ್ಕಿಂತಲೂ ಮೊದಲು ರಾಜ್ಯಗಳೊಡನೆ ಸಮಾಲೋಚನೆ ಮಾಡಬೇಕು ಅಂತ ಹೇಳುತ್ತೆ. ಮತ್ತು ಸಂವಿಧಾನದ 252ನೇ ವಿಧಿಯ ಪ್ರಕಾರ ರಾಜ್ಯ ಪಟ್ಟಿಯಲ್ಲಿ ಬರುವಂಥ ವಿಷಯದ ಮೇಲೆ ಕೇಂದ್ರ ಸರ್ಕಾರ ಮಾಡಿದಂತಹ ಕಾಯ್ದೆ 3 ವರ್ಷಕ್ಕಿಂತ ಹೆಚ್ಚು ಕಾಲ ಮುಂದುವರಿಬಾರದು ಅಂತ ಹೇಳುತ್ತೆ. ಮತ್ತು ರಾಜ್ಯ ಸರ್ಕಾರಗಳಿಗೆ 1 ವರ್ಷದ ಕಾಲಾವಧಿಗೆ ಬ್ಯಾಂಕ್, ವಿಮೆ ಮೊದಲಾದಂಥ ಹಣಕಾಸು ಸಂಸ್ಥೆಗಳಿಂದ ಕೇಂದ್ರ ಸರ್ಕಾರದ ಅನುಮತಿ ಇಲ್ಲದೆ ಸಾಲ ಪಡೆಯುವಂಥ ಅವಕಾಶ ಕಲ್ಪಿಸಿಕೊಡಬೇಕು ಅಂತ ಕೇಳುತ್ತೆ. ಅಂದರೆ ರಾಜ್ಯ ಸರ್ಕಾರಗಳಿಗೆ 1 ವರ್ಷದ ಕಾಲಾವಧಿಗೆ ಬ್ಯಾಂಕುಗಳಾಗಿರ್ಬೋದು, ವಿಮಾ ಕಂಪನಿಗಳಾಗಿರ್ಬೋದು, ಅಥವಾ ಯಾವುದೇ ಹಣಕಾಸು ಸಂಸ್ಥೆಗಳು ಕೇಂದ್ರ ಸರ್ಕಾರದ ಅನುಮತಿ ಇಲ್ಲದೆ ರಾಜ್ಯ ಸರ್ಕಾರಗಳಿಗೆ ಸಾಲ ಪಡ್ಕೊಳ್ಳೋದಕ್ಕೆ ಅವಕಾಶವನ್ನು ಮಾಡಿಕೊಡಬೇಕು ಅಂತ. ಅದಕ್ಕೂ ಮೊದಲು ಕೇಂದ್ರ ಸರ್ಕಾರ ಒಪ್ಪಿಗೆ ಕೊಟ್ಟರೆ ಮಾತ್ರ ಕೊಡಬೇಕಾಗಿತ್ತು. ಆದರೆ ಇವಾಗ ಅಂತಹ ಒಂದು ಅನುಮತಿ ಬೇಕಿಲ್ಲ ಅನ್ನುವಂಥ ಒಂದು ಶಿಫಾರಸನ್ನು ಈ ಒಂದು ಸಮಿತಿ ಮಾಡಿಕೊಡ್ತು. ಮತ್ತು ಕ್ಷಾಮ, ಬರಗಾಲ, ನೆರೆಹಾವಳಿ ಈ ಥರ ಯಾವುದೇ ರೀತಿಯಾದಂತಹ ಪ್ರಕೃತಿ ವಿಕೋಪಗಳು ಸಂಭವಿಸಿದಾಗ ಕೇಂದ್ರ ಸರ್ಕಾರ ಕೂಡಲೇ ಪರಿಹಾರ ಧನವನ್ನು ಬಿಡುಗಡೆ ಮಾಡಬೇಕು ಅಂತ ಹೇಳಿ ಈ ಒಂದು ಸಮಿತಿ ತನ್ನ ಶಿಫಾರಸನ್ನು ಹೊರಡಿಸುತ್ತೆ. ಅದಾದಮೇಲೆ 1999ರಲ್ಲಿ ವಿ ಪಿ ಸಿಂಗ್ ರವರ ಸರ್ಕಾರ ಕೇಂದ್ರ ಮತ್ತು ರಾಜ್ಯಗಳ ಸಂಬಂಧಗಳನ್ನು ಬಲಪಡಿಸೋದಕ್ಕೆ ಅಂತಲೇ ಅಂತಾರಾಜ್ಯ ಮಂಡಳಿಯನ್ನು ಸ್ಥಾಪನೆ ಮಾಡಿತು. ಇದಿಷ್ಟೂ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ನಡುವಿನ ಶಾಸನೀಯ ಸಂಬಂಧಗಳಿಗೆ ಸಂಬಂಧಪಟ್ಟಂತಹ ಮಾಹಿತಿ. ನೆಕ್ಸ್ಟ್, ಎರಡನೇದಾಗಿ ಆಡಳಿತಾತ್ಮಕ ಸಂಬಂಧಗಳು. ಆಡಳಿತಾತ್ಮಕ ಸಂಬಂಧಗಳು ಅಂದರೆ ಕೇಂದ್ರ ಮತ್ತು ರಾಜ್ಯಗಳ ನಡುವಿನ ಆಡಳಿತಾತ್ಮಕ ಸಂಬಂಧಗಳನ್ನು 2 ವರ್ಗಗಳಾಗಿ ವಿಂಗಡಿಸ್ಬೋದು. ಒಂದು, ರಾಜ್ಯಗಳ ಮೇಲೆ ಕೇಂದ್ರದ ನಿಯಂತ್ರಣ, ಇನ್ನೊಂದು ಅಂತರರಾಜ್ಯ ಸೌಹಾರ್ದ ಸಂಬಂಧ. ಮೊದಲಿಗೆ, ಕೇಂದ್ರವು ರಾಜ್ಯಗಳ ಮೇಲೆ ತನ್ನ ಒಂದು ನಿಯಂತ್ರಣಾಧಿಕಾರವನ್ನು ಯಾವ ರೀತಿಯಾಗಿ ಚಲಾಯಿಸುತ್ತೆ. ಮೊದಲು ರಾಜ್ಯಗಳ ಮೇಲೆ ಕೇಂದ್ರದ ಒಂದು ನಿಯಂತ್ರಣ ತಂತ್ರ ಯಾವ ರೀತಿಯಾಗಿದೆ ಅಂತ ನೋಡೋಣ. ಫಸ್ಟ್ ಒನ್, ರಾಜ್ಯಗಳಿಗೆ ನಿರ್ದೇಶನ ನೀಡೋದು. ಏನಿದು ರಾಜ್ಯಗಳಿಗೆ ನಿರ್ದೇಶನ ಕೊಡೋದು ಅಂತಂದರೆ, ಸಂವಿಧಾನದ 256ನೇ ವಿಧಿಯ ಅನ್ವಯ ಸಂಸತ್ ರೂಪಿಸಿದಂತಹ ಯಾವುದೇ ಕಾಯ್ದೆಗಳನ್ನು ಜಾರಿಗೆ ತರುವಂತೆ ರಾಜ್ಯಗಳಿಗೆ ನಿರ್ದೇಶನ ಕೊಡುವಂಥ ಅಧಿಕಾರ ಕೇಂದ್ರ ಸರ್ಕಾರಕ್ಕಿದೆ. ಕೇಂದ್ರ ಸರ್ಕಾರ ರೂಪಿಸಿದಂತಹ ಯಾವುದೇ ಕಾಯ್ದೆಗಳನ್ನು ರಾಜ್ಯ ಸರ್ಕಾರಗಳು ಏನು ಮಾಡಬೇಕು? ಜಾರಿಗೆ ತರಬೇಕು. ಆ ಕಾಯ್ದೆಗಳನ್ನು ಜಾರಿಗೆ ತರಬೇಕು ತಮ್ಮ ಒಂದು ಲಿಮಿಟ್ಸ್, ತಮ್ಮ ರಾಜ್ಯಗಳಲ್ಲಿ. ಆ ರೀತಿ ನಿರ್ದೇಶನ ಮಾಡುವಂಥ ಅಧಿಕಾರ ಕೇಂದ್ರ ಸರ್ಕಾರಕ್ಕಿದೆ. ಜೊತೆಗೆ ಕಾರ್ಯಾಂಗಾಧಿಕಾರವನ್ನು ಚಲಾಯಿಸಬೇಕಾದ್ರೆ ಸಂಸತ್ತಿನ ಕಾನೂನುಗಳನ್ನು ಅನುಸರಿಸಬೇಕು ಅಂತ ಹೇಳಿ ರಾಜ್ಯಗಳಿಗೆ ನಿರ್ದೇಶನವನ್ನು ಕೊಡಬಹುದು. ಮತ್ತು ಸಂವಿಧಾನಕ್ಕೆ ಅನುಗುಣವಾಗಿ ರಾಜ್ಯಗಳ ಆಡಳಿತ ನಡೆಸುವಂತೆ ನೋಡಿಕೊಳ್ಳುವಂಥ ಜವಾಬ್ದಾರಿನೂ ಕೇಂದ್ರ ಸರ್ಕಾರಕ್ಕೆ ಇದೆ. ಇದು ರಾಜ್ಯಗಳಿಗೆ ನಿರ್ದೇಶನ ನೀಡೋದು. ಎರಡನೇದಾಗಿ, ನಿಯೋಜಿತ ಕಾರ್ಯಗಳು, ಡೆಪ್ಟೇಟಿವ್ ವರ್ಕ್ಸ್ ಅಂತ ಹೇಳಿ ಕರಿತೀವಿ. ಅಂದರೆ ಸಂವಿಧಾನದ 258ನೇ ವಿಧಿಯ ಪ್ರಕಾರ ರಾಷ್ಟ್ರಪತಿ ಕೇಂದ್ರದ ಅಧಿಕಾರ ವ್ಯಾಪ್ತಿಗೆ ಬರುವಂತಹ ಯಾವುದೇ ಕಾರ್ಯವನ್ನು, ಕೇಂದ್ರದ ವ್ಯಾಪ್ತಿಗೆ ಬರುವಂಥದ್ದನ್ನು ಷರತ್ತು ಅಥವಾ ಬೇಷರತ್ತಾಗಿ ರಾಜ್ಯ ಸರ್ಕಾರಕ್ಕೆ ಒಪ್ಪಿಸಬಹುದು. ಅದು ಕೇಂದ್ರಕ್ಕೆ ಸಂಬಂಧಪಟ್ಟಿದ್ರೂ ಕೆಲವೊಂದು ಸಂದರ್ಭಗಳಲ್ಲಿ ಷರತ್ತನ್ನು ವಿಧಿಸಿ ಅಥವಾ ಬೇಷರತ್ತಾಗಿ ರಾಜ್ಯ ಸರ್ಕಾರಕ್ಕೆ ಒಪ್ಪಿಸ್ಬೋದು. ಅದೇ ರೀತಿ ರಾಜ್ಯವು ತನಗೆ ಸೇರಿದ ಕರ್ತವ್ಯಗಳನ್ನು ಕೇಂದ್ರಕ್ಕೂ ಒಪ್ಪಿಸಬಹುದು ಅಂತ ಹೇಳುತ್ತೆ. ಮತ್ತು 355ನೇ ವಿಧಿಯ ಪ್ರಕಾರ ರಾಜ್ಯವನ್ನು ಆಂತರಿಕ ಹಾಗೂ ಬಾಹ್ಯ ಗಂಡಾಂತರಗಳಿಂದ ರಕ್ಷಣೆ ಮಾಡುವಂತಹ ಜವಾಬ್ದಾರಿನೂ ಕೇಂದ್ರ ಸರ್ಕಾರಕ್ಕೆ ಸೇರಿರುತ್ತೆ. ಇವತ್ತು ಸರ್ಕಾರ ಅದನ್ನೇ ಮಾಡ್ತಾ ಇರೋದು. ಕೇಂದ್ರ ಸರ್ಕಾರನೇ ನಮ್ಮನ್ನು ಬಾಹ್ಯ ಗಂಡಾಂತರಗಳಿಂದ ಮತ್ತು ಕೆಲವೊಮ್ಮೆ ಆಂತರಿಕ ಗಂಡಾಂತರಗಳಿಂದ ರಕ್ಷಣೆ ಮಾಡ್ತಾ ಇರುವಂಥದ್ದು. ಇನ್ನು ಮೂರನೇದಾಗಿ, ಅಖಿಲ ಭಾರತ ಸೇವೆಗಳು, ಆಲ್ ಇಂಡಿಯಾ ಸರ್ವೀಸಸ್ ಅಂತ ಹೇಳಿ ಕರಿತೀವಿ. ಭಾರತದಲ್ಲಿ ಸಂಯುಕ್ತ ಸರ್ಕಾರ ಪದ್ಧತಿ ಇದೆ. ನಮ್ಮ ಭಾರತದಲ್ಲಿ ಏನದು ಸಂಯುಕ್ತ ಸರ್ಕಾರ ಪದ್ಧತಿ ಅಂತಂದರೆ, ಒಂದು ಸ್ಟೇಟ್ ಗೌರ್ಮೆಂಟು, ಇನ್ನೊಂದು ಸೆಂಟ್ರಲ್ ಗೌರ್ಮೆಂಟ್. ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಪ್ರತ್ಯೇಕವಾದಂತಹ ಅಧಿಕಾರಗಳನ್ನು ಹೊಂದಿದೆ. ಪವರ್ಸ್ ಪಡೆದಿದ್ರೂ ಅವುಗಳಿಗೆ ಪ್ರತ್ಯೇಕ ಅಧಿಕಾರಿಗಳನ್ನು ವ್ಯವಸ್ಥೆ ಮಾಡಿಲ್ಲ. ಅಧಿಕಾರಿಗಳು ಅಂತಂದರೆ ಗೊತ್ತಿದೆ, ಆಫೀಸರ್ಗಳು. ಅವ್ರುಗಳನ್ನು ವ್ಯವಸ್ಥೆ ಮಾಡಿಲ್ಲ. ಅಧಿಕಾರಗಳು ಬೇರೆ ಇದ್ದಾವೆ, ಆದರೆ ಅಧಿಕಾರಿಗಳನ್ನು ಬೇರೆ ಬೇರೆಯಾಗಿ ವ್ಯವಸ್ಥೆ ಮಾಡಿಲ್ಲ. ಕನ್ಫ್ಯೂಷನ್ ಬೇಡ. ಏನು ಅಂತಂದರೆ, ಕೇಂದ್ರ ಲೋಕ ಸೇವಾ ಆಯೋಗ UPSC ಕೇಳಿರ್ತೀರ ನೀವೆಲ್ಲ.
UPSC ಎಕ್ಸಾಮ್ಸನ್ನು ಕೇಂದ್ರ ಮತ್ತು ರಾಜ್ಯಗಳಿಗೆ ಅನ್ವಯ ಆಗುವಂತೆ, ಅಂದರೆ ಎರಡಕ್ಕೂ ಅನ್ವಯ ಆಗುವಂತೆ ಅಖಿಲ ಭಾರತ ಸೇವೆಗಳನ್ನು ವ್ಯವಸ್ಥೆ ಮಾಡಿದ್ದಾವೆ. ಫಾರ್ ಎಕ್ಸಾಂಪಲ್ ಏನು ಅಂತಂದರೆ, ಈ ಆಯೋಗ ಅಂದರೆ UPSC ಲೋಕಸೇವಾ ಆಯೋಗ ನಡೆಸುವಂತಹ IAS, IPS, IFS ಅಧಿಕಾರಿಗಳನ್ನು ಕೇಂದ್ರ ಮತ್ತು ರಾಜ್ಯ ಆಡಳಿತಕ್ಕೆ ನೇಮಿಸುತ್ತದೆ. ಅಂದರೆ ಇವಾಗ IAS ಅಧಿಕಾರಿಗಳನ್ನು ನೇಮಕ ಮಾಡುವಂತಹ ಅಧಿಕಾರ ಕೇಂದ್ರ ಸರ್ಕಾರಕ್ಕಿದೆ, ಆದರೆ ಅವರು ಕೆಲಸ ಮಾಡೋದು ರಾಜ್ಯ ಸರ್ಕಾರದಲ್ಲಿ. ಅರ್ಥ ಆಗ್ತಿದೆಯಾ? ರಾಜ್ಯ ಸರ್ಕಾರಕ್ಕೆ ಅಂತ ಹೇಳಿ ಸಪ್ರೇಟಾಗಿ IAS ಅಧಿಕಾರಿಗಳು ಇಲ್ಲ. ಅವ್ರನ್ನ ಅಪಾಯಿಂಟ್ ಮಾಡ್ಕೊಳ್ಳೋದೆಲ್ಲನೂ ಕೇಂದ್ರ ಸರ್ಕಾರವೇ ಆಗಿದ್ರೂ ಅವ್ರು ಕೆಲಸ ಮಾಡೋದು ರಾಜ್ಯಗಳಲ್ಲಿ ಅವರು ಕೆಲಸವನ್ನು ಮಾಡ್ತಾರೆ. ಸೊ ಹಾಗಾಗಿ ಕೇಂದ್ರ ಸರ್ಕಾರಗಳು ಮತ್ತು ರಾಜ್ಯ ಸರ್ಕಾರಗಳು ಪ್ರತ್ಯೇಕವಾದಂತಹ ಅಧಿಕಾರಗಳನ್ನು ಹೊಂದಿದ್ರೂ ಪ್ರತ್ಯೇಕ ಅಧಿಕಾರಿಗಳನ್ನು ಒಳಗೊಂಡಿಲ್ಲ ಅಥವಾ ವ್ಯವಸ್ಥೆಯನ್ನು ಮಾಡಿಕೊಂಡಿಲ್ಲ. ಅವು ಎರಡಕ್ಕೂ ಅನ್ವಯವಾಗುವಂತೆ ಅವು ಈ ಒಂದು ಅಖಿಲ ಭಾರತ ಸೇವೆಗಳನ್ನು ವ್ಯವಸ್ಥೆ ಮಾಡಿದ್ದಾವೆ. ಮತ್ತು ಈ ಅಧಿಕಾರಿಗಳ ವಿರುದ್ಧ ಶಿಸ್ತಿನ ಕ್ರಮ ತೆಗೆದುಕೊಳ್ಳುವಂಥ ಅಧಿಕಾರನೂ ಕೇಂದ್ರ ಸರ್ಕಾರಕ್ಕೇ ಇರುವಂಥದ್ದು. ಇನ್ನು ಈ ಒಂದು ಲಾಸ್ಟ್ ಒಂದು ಪಾಯಿಂಟ್ ಯಾವುದು ಅಂತಂದರೆ ಸಹಾಯಧನ ಅಂತಂದರೆ ರಾಜ್ಯಗಳ ಆದಾಯದ ಮೂಲಗಳು ಕಡಿಮೆ ಇರೋದ್ರಿಂದ ಅವು ಕೇಂದ್ರ ಸರ್ಕಾರದ ಒಂದು ಸಹಾಯಧನದ ಮೇಲೇ ಅವಲಂಬಿತವಾಗಿರುತ್ತವೆ. 275ನೇ ವಿಧಿಯ ಪ್ರಕಾರ ರಾಜ್ಯಗಳಿಗೆ ಸಹಾಯಧನವನ್ನು ಕೊಡುವಂಥ ಅಧಿಕಾರ ಪಾರ್ಲಿಮೆಂಟಿಗಿದೆ. ಇದಕ್ಕೆ ಸಂಬಂಧಪಟ್ಟಂತಹ ಇನ್ನಷ್ಟು ಮಾಹಿತಿಯನ್ನು ಹಣಕಾಸಿನ ಸಂಬಂಧಗಳಲ್ಲಿ ಡಿಟೇಲ್ ಆಗಿ ಹೇಳ್ತೀನಿ, ಆಯಿತಾ? ಇನ್ನು ಮತ್ತೆ ಪರಿಶಿಷ್ಟ ಜನಾಂಗದ ಕಲ್ಯಾಣದ ಉದ್ದೇಶಕ್ಕೋಸ್ಕರ ಸಂವಿಧಾನ ಇಂತಹ ಒಂದು ಸಹಾಯಧನವನ್ನು ನಿಗದಿಪಡಿಸಿರುವಂಥದ್ದು. ಇದಿಷ್ಟು ಆಡಳಿತಾತ್ಮಕ ಸಂಬಂಧಗಳಲ್ಲಿ ಒಂದು ರಾಜ್ಯಗಳ ಮೇಲೆ ಕೇಂದ್ರದ ನಿಯಂತ್ರಣಕ್ಕೆ ಸಂಬಂಧಪಟ್ಟಿರುವಂಥದ್ದು. ಇನ್ನು ಎರಡನೇದು ಅಂತರರಾಜ್ಯ ಸೌಹಾರ್ದ ಸಂಬಂಧ. ಏನಿದು ಅಂತರರಾಜ್ಯ ಸೌಹಾರ್ದ ಸಂಬಂಧ ಅಂತಂದರೆ, ನಮ್ಮಲ್ಲಿ ಒಕ್ಕೂಟ ವ್ಯವಸ್ಥೆ ಒಂದು ಯಶಸ್ಸು ನಿಂತಿರೋದೇ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ನಡುವಿನ ಒಂದು ಸಹಕಾರ, ಸಾಮರಸ್ಯ, ಮಧುರ ಬಾಂಧವ್ಯವನ್ನು ಅದರ ಮೇಲೆ ಅವಲಂಬಿಸಿ ಯಶಸ್ಸನ್ನು ಕಾಣ್ತಾ ಇರುವಂಥದ್ದು. ಅದಕ್ಕೋಸ್ಕರನೇ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ನಡುವೆ ಏನೇ ವಿವಾದಗಳು ಉಂಟಾದರೂ, ಒಂದು ಗಡಿ ವಿವಾದ ಆಗಿರ್ಬೋದು, ರಾಜ್ಯಗಳ ನಡುವೆ ಉಂಟಾಗುವಂಥ ಗಡಿ ವಿವಾದಗಳಾಗಿರ್ಬೋದು, ನದಿ ನೀರಿನ ಹಂಚಿಕೆಗೆ ಸಂಬಂಧಪಟ್ಟಂತಹ ವಿವಾದಗಳಾಗಿರ್ಬೋದು, ಇವುಗಳೆಲ್ಲವನ್ನು ಸೂಕ್ತ ರೀತಿಯಲ್ಲಿ ನಡೆಸ್ಕೊಂಡು ಹೋಗೋದಕ್ಕೆ ಸಂಸತ್ತು ಅಥವಾ ಸರ್ವೋಚ್ಚ ನ್ಯಾಯಾಲಯವು ಒಂದು ವ್ಯವಸ್ಥೆಯನ್ನು ಮಾಡಿದ್ದಾವೆ. ಅದೇ ರೀತಿಯಾಗಿ 263ನೇ ವಿಧಿಯ ಪ್ರಕಾರ ರಾಷ್ಟ್ರಪತಿಯವರು ರಾಜ್ಯಗಳ ನಡುವೆ ಪರಸ್ಪರ ಮೈತ್ರಿಯುತ ಸಂಬಂಧವನ್ನು ಏರ್ಪಡಿಸೋದಕ್ಕೋಸ್ಕರನೇ ರಾಜ್ಯಗಳ ನಡುವೆ ಉಂಟಾಗುವಂಥ ವಿವಾದಗಳನ್ನು ಬಗೆಹರಿಸ್ಕೊಳ್ಳೋದಕ್ಕೆ ಅಂತರರಾಜ್ಯ ಮಂಡಳಿಯನ್ನು ರಚನೆ ಮಾಡಿದೆ. ಅದರ ಮುಖ್ಯ ಕರ್ತವ್ಯಗಳು ಏನು ಅಂತಂದರೆ, ರಾಜ್ಯಗಳ ನಡುವೆ ಉದ್ಭವಿಸುವಂತಹ ವಿವಾದಗಳನ್ನು ಪರಿಶೀಲಿಸಿ ಅವುಗಳಿಗೆ ಸೂಕ್ತ ಪರಿಹಾರ ನೀಡೋದು. ಅಂದರೆ ಉದಾಹರಣೆಗೆ ಕರ್ನಾಟಕ ಮತ್ತು ಮಹಾರಾಷ್ಟ್ರದ ನಡುವೆ ಗಡಿ ವಿವಾದ ಇದೆ, ಅದನ್ನು ಇತ್ಯರ್ಥ ಮಾಡಲಿಕ್ಕೆ ಮಹಾಜನ ಆಯೋಗವನ್ನು ನೇಮಕ ಮಾಡಿದ್ದು ಆಗಿರ್ಬೋದು. ಮತ್ತು ನದಿ ನೀರಿಗೆ ಹಂಚಿಕೆಗೆ ಕರ್ನಾಟಕ ಮತ್ತು ತಮಿಳುನಾಡಿನ ನಡುವೆ ಕಾವೇರಿ ನದಿ ನೀರಿನ ಹಂಚಿಕೆಗೆ ಸಂಬಂಧಪಟ್ಟ ಹಾಗೆ ವಿವಾದ ಇದೆ, ಅದಕ್ಕೋಸ್ಕರ ಕಾವೇರಿ ಜಲ ಪ್ರಾಧಿಕಾರವನ್ನು ರಚನೆ ಮಾಡಿರುವಂಥದ್ದಾಗಿರ್ಬೋದು. ಮತ್ತು ಕೇಂದ್ರ ಮತ್ತು ರಾಜ್ಯಗಳ ನಡುವೆ ಸಮಾನ ಆಸಕ್ತಿ ತೆಗೆದುಕೊಂಡಿರುವಂತಹ ವಿಷಯಗಳನ್ನು ಪರಿಶೀಲಿಸಿ ಚರ್ಚಿಸುವುದು. ಮತ್ತು ಯಾವ ವಿಷಯಗಳ ಮೇಲೆ ಕೇಂದ್ರ ಮತ್ತು ರಾಜ್ಯಗಳು ಸಮಾನವಾದಂಥ ಆಸಕ್ತಿಯನ್ನು ಹೊಂದಿದಾವು ಅವುಗಳನ್ನು ಸಾಕಷ್ಟು ಪರಿಶೀಲನೆ ಮಾಡಿ ಆಮೇಲೆ ಚರ್ಚೆಗೆ ತೆಗೆದುಕೊಳ್ಳುವಂಥದ್ದು. ಮತ್ತು ಅಂತಹ ವಿಷಯಗಳ ಬಗ್ಗೆ ಶಿಫಾರಸ್ಸುಗಳನ್ನು ಮಾಡೋದು. ಇದು ಈ ಒಂದು ಅಂತಾರಾಜ್ಯ ಮಂಡಳಿಯ ಒಂದು ಪ್ರಮುಖ ಕರ್ತವ್ಯಗಳು. ಮತ್ತು ಈ ಒಂದು ಅಂತಾರಾಜ್ಯ ಮಂಡಳಿಯಲ್ಲಿ ಪ್ರಧಾನಮಂತ್ರಿ ಅಧ್ಯಕ್ಷರಾಗಿದ್ದು 6 ಕ್ಯಾಬಿನೆಟ್ ಸಚಿವರು, ರಾಜ್ಯಗಳ ಮುಖ್ಯಮಂತ್ರಿಗಳು, ಕೇಂದ್ರಾಡಳಿತ ಪ್ರದೇಶದ ಮುಖ್ಯಮಂತ್ರಿಗಳು ಇರ್ತಾರೆ. ಈ ಒಂದು ಸರ್ಕಾರಿ ಆಯೋಗದ ಶಿಫಾರಸುಗಳನ್ನು ಚರ್ಚೆ ಮಾಡಲಿಕ್ಕೆ ಅಂತ 1990 ಅಕ್ಟೋಬರ್ 10ರಂದು ಈ ಅಂತಾರಾಜ್ಯ ಮಂಡಳಿಯ ಒಂದು ಉಪಸಮಿತಿಯನ್ನು ಕೇಂದ್ರ ಸರ್ಕಾರ ನೇಮಿಸುತ್ತೆ. ಇದಿಷ್ಟೂ ಕೇಂದ್ರ ಮತ್ತು ರಾಜ್ಯಗಳ ನಡುವಿನ ಆಡಳಿತಾತ್ಮಕ ಸಂಬಂಧಗಳಿಗೆ ಸಂಬಂಧಪಟ್ಟಂತಹ ಒಂದು ಮಾಹಿತಿ. ಇನ್ನು ನೆಕ್ಸ್ಟ್ ಕ್ಲಾಸ್ನಲ್ಲಿ ನಾನು ನಿಮಗೆ ಹಣಕಾಸಿನ ಸಂಬಂಧಗಳ ಬಗ್ಗೆ ಕ್ಲಾಸನ್ನು ಮಾಡ್ತೀನಿ. ಇದಿಷ್ಟು ಕ್ಲಾಸನ್ನು ನಿಮ್ಮೊಟ್ಟಿಗೆ